ಐಸ್ಗಳು ಹೀಗೆ ಬಿದ್ದಿದ್ದಾವೆ. ಇನ್ನು ಯಾವಾಗ ಕರಗ್ತದೆ ನೋಡ್ಬೇಕಿದು ಅಲ್ವಾ ಸರ್? ಎತ್ತಿ ಇದು ಎತ್ತಿ ಎತ್ತಿ ಇದನ್ನ ಎತ್ತಿ ನೀವು ಎತ್ತಿ ಸರ್. ಪ್ರಕಾಶ್ ಅವರಲ್ಲ ಎಷ್ಟು ಕೆ ಜಿ ಇದೆ ರೀ? ಸುಮಾರು ಒಂದು ಕೆಜಿ ಮಟ್ಟ ಇದೆ. 1.5 ಕೆಜಿ. ಹಾಂ ನೋಡ್ರಿ ಎಂಥ ಸ್ಥಿತಿ ಇದೆ ಅಂತ. ಹಾಂ ನೀವು ಇಂಥ ಮಳೆ ನೋಡಿದ್ರಿ ಸರ್? ಹೇಳ್ರಿ, ನಮ್ಮ ಜೀವನ ನಮಗೆ 64ನೇ ವಯಸ್ಸು. ನಿಮ್ಮ ಹೆಸರು? ಲಕ್ಷ್ಮಣ ಕಟ್ಟಿಮನಿ. ಅಲ್ಲ, ಕಟ್ಟಿಮನಿಯವರ ಈ ಥರ ಇಲ್ಲ ನೋಡಿಲ್ಲ. ಎಲ್ಲ ನಮ್ಮ ಲೈಫ್ನಾಗ ನೋಡಿಲ್ಲ. ಯಾವ್ಯಾವ ಪ್ರದೇಶದಲ್ಲಿ ಬಿತ್ತು? ಇದು ನಮ್ಮ ಮಾಚಾಪುರ ಮಡಿಕೆ ನಡ್ಕೊಂಡು ಹಿಂಗೆ ಸೀದಾ ಹೋಯ್ತಂತ್ರಿ. ಹೌದಾ? ಇದು ನಮ್ಮ ಊರಿಗೆ ಭಾಳ ಬೆಟ್ರೆ. ನಿಮ್ಮ ಊರಿಗೆ ರಾಶಿ ಹೊಡೆತ ಕೊಟ್ಟಿದೆ. ಏನೇನು ಮಾಡಿದೆ? ಏನೇನು ಮಾಡಿತ್ತು ಹೊಡೆತ? ಏನ್ರಿ ದೊಡ್ಡ ಮಳೆ, ಏನು ಮಳೆಯಾಗ ನಿಂತವಿ, ಮಕ್ಕಳು ಮದುವೆ ಎಲ್ಲ ಪಂತು ಹೊಡೆದು ಆ ಕರ ಆಡ್ಕೊಂಡು ನಿಂತಾನಿ. ಅದು ನಡಕ್ತತಿ ನೋಡ್ರಿ. ತೊಟ್ಲದ ಹೂ ಬಿಟ್ಟಿದ್ರು, ಕಾಯಿ ಆಗಿದ್ರು ಇವು. ಹಾಂ, ಕಾಯಿ ಜಳ ನೋಡ್ರಿ. ಕಾಯಿ ಮರದಲ್ಲಿ ಏನೂ ಇಲ್ಲ ಈಗ? ಏನೇನೂ ಇಲ್ಲ. ಕಟಿಂಗ್ ಮಾಡೋದಕ್ಕ ನೋಡ್ರಿ. ಹಾಂ ಪೂರ ಕಟಿಂಗ್ ಮಾಡೋದು ನೋಡ್ರಿ. ಏನು ನೋಡ್ರಿ. ಈ ಹೊಲದ ಬೆಳೆ ಮೇಲೆ ಏನೇನು ಪರಿಣಾಮ ಆಗಿದೆ? ಏನಾಗಿಲ್ರಿ, ಈಗ ಇವತ್ತು ನಿನ್ನೆ ಆಗೈತೆ. ಏನು ಮಾಡ್ತಾರೆ? ಹೊಲದಲ್ಲಿ ಯಾವ್ಯಾವ ಬೆಳೆ ಇತ್ತು? ಇದಾರೆ ಮಾವಿನಕಾಯಿ, ಕಾಪ, ಇದು ನೋಡ್ರಿ. ಎಲ್ಲದು ಇದಾಯ್ತು. ಎಲ್ಲ ಭಾಳ ದನಕರಿಗೆ ಏನು ತೊಂದರೆ ಆಗಿದೆಯಾ? ಏನಾಗಿದೆ. ಎಲ್ಲ ನಮಗೆ ಮಂಚಾರಿ ಆಟೋದಾಗೈತಿ. ಮತ್ತು ಹಂಚು ಪಂಚ ಎಲ್ಲ ಹಂಚು ಎಲ್ಲ ಹೊಡೆದೋಗಿದೆ. ಅದೇ ಇದೆ. ಈ ಥರದ್ದು ಬಿದ್ದರೆ ಏನಾಗಬೇಕು? ನಿಮ್ಮ ಪ್ರಕಾರ ಅತ್ಯಂತ ದೊಡ್ಡದು ಎಷ್ಟು ಬಿತ್ತು ರೀ ಪ್ರಕಾಶ್ ಅವರು? ಎಷ್ಟು ದೊಡ್ಡ? ಈ ಸೈಜ್ ಬಿದ್ದಿರಿ ಅದ. ಹಾಂ, ಇದೆ ಹೆಂಗೆ ಇಷ್ಟು ದೊಡ್ಡದು? ಅಂದ್ರೆ ಅದು ಬಿದ್ದು ಗಟ್ಟಿ ಆಗಿದೆ. ಅದು 1 ಕೆಜಿ ಜಗ್ಗಿ ಬಿದ್ದಿದೆ. ಮಳಿನ ಆಗಿಲ್ಲ, ಆಲ್ಮೋಸ್ಟ್ ಅಲ್ಲ, ಬರೀ ಐಸೇ ಬಿದ್ದಿದೆ. ಎಷ್ಟು ಹೊತ್ತು ಬಿತ್ತು? ಒಂದು ಮಿನಿಮಮ್ ಒಂದು 60-45 ನಿಮಿಷ ಬಿದ್ದು. ಹೆಂಗಿತ್ತು ಅವತ್ತಿನ ಸಂದರ್ಭ? ರಸ್ತೆ ಮೇಲೆ ಯಾರು ಇದ್ರ? ಪರಿಸ್ಥಿತಿ ಹೆಂಗ್ ತಿಳ್ಕೊಂಡಿದೀವಿ ಅಂತಂದ್ರೆ ಸುತ್ತ ಕಡೆ ಇದೇ ತರ ಆಗ್ತದೆ ಅಂತ ಅನ್ಕೊಂಡಿವಿ ನಾವು. ಎಲ್ಲ ಕಡೆ ಹಿಂಗೆ ಆಯ್ತು, ಆಗಿದೆ ಅಂತ ಅನ್ಕೊಂಡಿದ್ದೇವೆ. ಪ್ರಳಯ ಸನ್ನಿಹಿತ ಅಂತ ಕಂಡ್ರೆ. ಎಲ್ಲಿ ಶೇಪ್ ಅನ್ನೋ ಜಗನ ಇಲ್ಲ ನಮ್ ಕಡೆ. ನಿಮ್ಮ ಮನೆಗೆ ಇದಕ್ಕೆ ತಗಡ ಹಾಕಿದ್ರಿ? ಇದಕ್ಕೆ ಹೆಂಗಿತ್ತು ಸೌಂಡ್? ಸೌಂಡ್ ಬಾಳ ಇತ್ತು ಸರ್. ಏನ್ ದನ್ ಬರ್ಸ್ತಾರಲ್ಲ ಈಗ. ಈ ದನಕರು ಕತೆ ಏನಾಗಿತ್ತು ಸರ್? ನಮ್ದು ಒಂದೇ ತಾಕಳ ಅಲ್ಲಿ ಒಳಗೆ ಹಾಲ್ನಾಗ ಕರ್ಕೊಂಡ್ಬಿಟ್ಟಿ ನಾವು. ಮನೆ ಒಳಗೆ ಆಕಳು ತಗೋದ್ರಿ? ಬಾಳ 3-4 ಸಾಮಾನ್ಯವಾದ್ರೆ 5 ಗಂಟೆ ಹೊತ್ತಿನ ಚಟುವಟಿಕೆ ಏನಿರ್ತದೆ? ನಿಮ್ಮೂರಲ್ಲಿ ಏನಿತ್ತು ಚಟುವಟಿಕೆ? ಎಲ್ಲ ಮನೆಗೆ ಹೋಗೋದು ಬರೋದು, ದನಕರು ಕಟ್ಟೋದು, ಈ ಚಟುವಟಿಕೆ ಅಲ್ಲ ಅಂದ್ರೆ? ಈ ಮೊದಲು ಮೋಡ ಆಗಿತ್ತ? ಫುಲ್ ಮೋಡ ಆಗಿತ್ತು. ಒಮ್ಮೆ ಬಂದ್ಬಿಡ್ತಾರೆ. ಒಮ್ಮೆ ಎಷ್ಟೊತ್ತು ಬಿತ್ತು? ಒಮ್ಮೆ ಹಂಗ ಮಂದಿನ ಹಂಗೆ ಪಳ ಉದ್ರಾಗ ಚಲೋ ಆಗ್ಬಿಟ್ರಿ. ಹಂಗೆ ದನ ಚಲೋ ಆತ್ರಿ. ಅದು ಕಟ್ಟಿ ಒಳಗೆ ಕಟ್ಟಬೇಕನ್ನೋ ಜಾಗ ಆಗುತ್ತೆ. ತಗಡು ಹಾರಿಬಿದ್ರಿ. ಇದಿಷ್ಟು ತುಂಡಲ್ ಹಿಂಗಾಗಿದೆ. ಪೂರ ಹಿಂಗೆ ಅಸೆಂಬ್ಲಿ ಹಿಂಗೆ ಹೋಗ್ತೀರಿ. ಎಷ್ಟು ನಿಮ್ಮ ಪ್ರಕಾರ ಎಷ್ಟು ಉದ್ದ, ಎಷ್ಟು ಅಗಲದ ತುಂಡಲ್ ಬಿದ್ದಿ? ಒಂದು ಅರ್ಧ ಕಿಲೋಮೀಟ್ರ್. ಅರ್ಧ ಕಿಲೋಮೀಟ್ರ್. ಇದು ಗ್ರಾಮ ಯಾವುದು? ಮಾಚಾಪುರ ಅಂತ. ಮಾಚಾಪುರ ಗ್ರಾಮದಲ್ಲಿ ಅರ್ಧ ಕಿಲೋಮೀಟ್ರಿಂದ ಒಂದು 15 ಕಿಲೋಮೀಟರ್ ಸ್ಟೇಟ್ ಆಗಿದೆ. ಎಷ್ಟು? 15? ತಂಬೂರು ಜೇಕಪ್ ಆಗಿದೆ ಅದು. ನಿಮ್ಮ ಹೆಸರು ಗೊತ್ತಾ ಯಾವ್ಯಾವ ಹಳ್ಳಿಗಳಲ್ಲಿ ಆತು ಅಂತ? ಇಲ್ಲ, ನಮ್ಮೂರು ಅಷ್ಟೇ ಗೊತ್ತಿದೆ ಸರ್. ಎಲ್ಲ ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಯಾರು ನೆಟ್ವರ್ಕ್ ಸಂಪರ್ಕನೇ ಇಲ್ಲ. ಓಕೆ.